ಹಲೋ, ನಾವಿವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬಿಕಾಸ್ ಇಂಡಿಯಾ ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ ಬನ್ನಿ ನಮ್ಮ ಜೊತೆ. ನಾವು ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನೀವು ನೋಡಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಶಾಪಿಂಗ್ ವ್ಲಾಗ್. DS ಗ್ರಾಸರೀಸ್ ಅಂತ ಹೇಳಿ ಇಲ್ಲಿ ನಾವು ಇವತ್ತು ಫಸ್ಟು ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಏನು ತೊಗೊತಿದ್ದೀವಿ ಅಂತಂದರೆ, ಆಬ್ವಿಯಸ್ಲಿ ಇಂಡಿಯಾ ಹೋಗ್ತಿದ್ದೀವಿ ಅಂತಂದಮೇಲೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಚಾಕ್ಲೇಟ್ಸ್ನ. ಸೊ ಫಸ್ಟ್ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಚಾಕ್ಲೇಟ್ ತೊಗೊಂಡಾದ್ಮೇಲೆ ಇನ್ನು ಬೇರೆ ಏನೇನು ಶಾಪಿಂಗ್ ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಹೇಳಿ. ಇಲ್ಲೆಲ್ಲ ಜೆಲ್ಲಿಸ್ನ ತುಂಬ ಜಾಸ್ತಿ ತಿಂತಾರೆ. ನೆನಪಿದೆ ಇದು, ನಾವೆಲ್ಲ ಚಿಕ್ಕವರಲ್ಲಿ ಜಾಸ್ತಿ ತಿಂತಾ ಇದ್ವಿ. ಯಾವ ಚಾಕ್ಲೇಟ್ ಅಂತಾರೆ ಇದನ್ನ? ನಿಂಬೆ ಹುಳಿ ಪೆಪ್ಪರ್ಮೆಂಟ್. ಯಾ, ಪೆಪ್ಪರ್ಮೆಂಟ್. ಚಿಕ್ಕದಲ್ಲಿ ಇರ್ಬೇಕಾದ್ರೆ ತುಂಬ ಜಾಸ್ತಿ ತಿಂತಾ ಇದ್ವಿ. ನನಗೆ ಗೊತ್ತಿರಂಗೆ ನಾವಂತೂ ಜಾಸ್ತಿ ತೊಗೊತಾ ಇದ್ವಿ ಅವಾಗೆಲ್ಲ. ಹಾಂಗ್ಕಾಂಗಲ್ಲಿ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲೂ ಅಷ್ಟೇ ಬೇರೆ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಆಗಿ ಬಂದಿರೋ ಅಂಥ ಚಾಕ್ಲೇಟ್ಸೇ ಸಿಗೋದು. ಅದೇ ಯೂಶ್ವಲ್ ಆಗಿ ಬೆಲ್ಜಿಯಂ ಚಾಕ್ಲೇಟ್ಸ್ ಎಲ್ಲ ಏನಿರುತ್ತೆ ಅದೇ ಚಾಕ್ಲೇಟ್ಸ್ ಇಲ್ಲೂ ಸಿಗುತ್ತೆ. ನಾವಿಲ್ಲಿಂದ ಬೈ ಮಾಡ್ತೀವಿ ಅಷ್ಟೇ. ಚಾಕ್ಲೇಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಹೇಳಿ ಬಂದ್ವಿ. ಇಲ್ಲ ಆ್ಯಕ್ಚುಲಿ ಪಾನಿಪುರಿ, ಗೋಬಿ ಆ ಥರ ಎಲ್ಲ ಸ್ನ್ಯಾಕ್ಸ್ ಏನೂ ಸಿಗಲ್ಲ. ಇಲ್ಲಿ ಅವ್ರದ್ದೇ ಡಿಫ್ರೆಂಟ್ ಆಗಿರುತ್ತೆ ಫುಡ್ಡು. ಇದು ಬಂದು ರೈಸ್, ಅದು ರೋಲ್, ಅದನ್ನ ಕಟ್ ಮಾಡಿ ಕೊಟ್ಟಿದ್ದಾರೆ ರೈಸ್ ರೋಲ್ನ. ಇದು ಸ್ವೀಟ್ ಹಾಕಿರ್ತಾರೆ ಪಾಪುಗೆ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ನನಗೆ ಅಂತ ಹೇಳಿ ಫಿಶ್ ಬಾಲ್ ಮತ್ತು ಸುಮಾಯ್ ತೊಗೊಂಡೆ. ಗೋಲ್ಡ್ ಎಲ್ಲ ಏನು ತೊಗೊತಾ ಇಲ್ಲ, ಪ್ರೈಸ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸುಮ್ಮನೆ ವಿಡಿಯೋ ಮಾಡಿದಷ್ಟೇ. ಆ್ಯಂಡ್ ಇಲ್ಲಾದ್ಮೇಲೆ ಒಂದು ಬಟ್ಟೆ ಶಾಪ್ಗೆ ಹೋದ್ವಿ ಈ ಥರ ಹೇಳಿ. ಕಿಡ್ಸ್ಗೆಲ್ಲ ಬಟ್ಟೆ ತೊಗೊಳೋದಿತ್ತು. ತುಂಬ ನ್ಯೂ ಬಾರ್ನ್ ಬೇಬೀಸ್ ಎಲ್ಲ ಇದ್ದಾರೆ, ಹಾಗಾಗಿ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡ್ವಿ. ಅದಾದಮೇಲೆ ಯಶುನು ಸ್ವಲ್ಪ ಬಟ್ಟೆನ ನೋಡಬೇಕು ಅಂತ ಹೇಳಿ ಬಂದು ನೋಡ್ತಾ ಇದ್ದಾರೆ. ಇಲ್ಲಿ ಎಲ್ರಿಗೂ ಇದೆ, ಕಿಡ್ಸ್ಗೆ, ಚಿಕ್ಕವ್ರಿಗೆ, ದೊಡ್ಡವ್ರಿಗೆ, ಮತ್ತು ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಇದೆ. ತುಂಬ ಲಿಮಿಟೆಡ್ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಜೊತೆಗೆ ತುಂಬ ಲಿಮಿಟೆಡ್ ಬಟ್ಟೆಗಳನ್ನ ಮಾತ್ರ ಇಟ್ಟಿರ್ತಾರೆ. ಆ್ಯಂಡ್ ಇವಾಗ ಸಮ್ಮರ್ ಇರೋದ್ರಿಂದ ಸಮ್ಮರ್ ಸೀಸನ್ಗೆ ಬೇಕಾಗಿರೋಂಥ ಬಟ್ಟೆಗಳು ಮಾತ್ರ ಇವಾಗ ಸಿಗುತ್ತೆ. ವಿಂಟರ್ ವೇರ್ ಎಲ್ಲ ಇವಾಗ ಸಿಗಲ್ಲ. ಇಲ್ಲೆಲ್ಲ ಮಾಲ್ಗಳಲ್ಲಂತೂ ಈ ಥರ ಆಟ ಆಡೋದನ್ನ ಅಲ್ಲಲ್ಲೇ ಇಟ್ಟಿರ್ತಾರೆ. ಜೊತೆಗೆ ಓಪನ್ ಸ್ಪೇಸಲ್ಲಿ ಇಟ್ಟಿರ್ತಾರೆ. ನಾವು ಬಟ್ಟೆ ನೋಡ್ತಾ ಇದ್ರೆ ಪಾಪು ಅಂತೂ ಆಟ ಆಡೋ ಕಡೆಗೇ ಓಡ್ ಬರ್ತಾ ಇರ್ತಾನೆ. ಅವ್ನು ಬಂದು ಇಲ್ಲಿ ಆಟ ಆಡ್ತಾ ಇದ್ದಾನೆ, ನಾವು ಬಟ್ಟೆ ಶಾಪಲ್ಲಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ರೆ. ಸೊ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು, ಹಾಂಗ್ಕಾಂಗಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲ, ಏಜ್ ಲಿಮಿಟ್ ಇಲ್ಲ. ಹುಡುಗರು, ಹುಡುಗಿರು, ಹಾಗೆ ವಯಸ್ಸಾಗಿರೋ ಅಜ್ಜ ಅಜ್ಜಿ ಎಲ್ಲರೂ ಸಹ ಬಂದು ಗೇಮ್ಸ್ನ ಆಡ್ತಾರೆ. ಅವ್ರಿಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಅಂದರೆ ಇದೆ ಅಂತ ಹೇಳ್ಬೋದು. ನಮ್ಮ ಕಡೆ ಎಲ್ಲ ತುಂಬ ಕಮ್ಮಿ ನಾವು ಏಜ್ ಆಗಿರೋರೆಲ್ಲ ಈ ಥರ ಗೇಮ್ಸ್ ಎಲ್ಲ ಆಡೋದು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ತಾತ, ಇವರು ಬಂದು ಗೇಮ್ಸ್ ಆಡ್ತಾ ಇದ್ದಾರೆ. ಆ್ಯಂಡ್ 2-3 ಸಲ ಟ್ರೈ ಮಾಡಿದ್ರು ಅವರು, ಪಾಪ ಅವರಿಗೆ ಅದು ಸಿಗಲಿಲ್ಲ. ಆಮೇಲೆ ಬಿಟ್ಬಿಟ್ಟು ಸುಮ್ಮನೆ ಆದರು. ನಾನು ನೋಡ್ತಾ ಇದ್ದೆ, ಆಲ್ಮೋಸ್ಟ್ ಬರುತ್ತೆ ಅನ್ನೋ ಥರ ಅದು ಪಿಕ್ ಆಗ್ತಾ ಇತ್ತು. ಬಟ್ ಅದಿನ್ನೇನು ಬಾಕ್ಸ್ಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಬಿದ್ದೋಗ್ತಾ ಇತ್ತು. ಯಾವಾಗಲೂ ಇದೇ ಆಗುತ್ತೆ, ನಾವು ಆಟ ಆಡಿದ್ರೂ ಅಷ್ಟೇ. ಇದಕ್ಕಂತೂ ತುಂಬ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ ಇಲ್ಲೆಲ್ಲ. ಸೊ ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.